ಹೋಗಿ ಮಾಡಪ್ಪ ಬೆಳಗ್ಗೆ 6 ಗಂಟೆ ಮಿಂಡ್ರಿ ಕುಟ್ ಕಾಲ ಬೇಸಿಗೆ ಕಾಲದಲ್ಲೂ ಚಳಿ ಹೊಡಿತಿದೆ ಸರ್ ಇರ್ಲಿ ಅಂದ್ಬಿಟ್ಟು ಸೀದಾ ಹೋಟ್ಲ ಹತ್ರಕ್ಕೆ ಬಂದೆ. ನಮ್ಮ ಮಾಸ್ಟ್ರು ಒಡೆ ಹಾಕೋ ಕೆಲಸ ನನಗೆ ಕೊಟ್ಟ. ಸೊ ತೂತೊಡೆ ಹಾಕ್ಬೇಕು, ತೂತೊಡೆ ಎಲ್ಲ ಆಗ್ತಾಯಿತ್ತು. ಸೊ ಮಾಸ್ಟರ್ ರಜಾ ಹಾಕ್ಬಿಟ್ಟಿದ್ರು. ನನ್ನ ಮಕ್ಕಳು ಗಂಟೆ ಇಕ್ಕಿದ್ರು ತಿರ್ಗಾ ನಮಗೆ ಊಟ ಹೊಡೆದೋಗ್ಬಿಡ್ತಾರೆ ಮಿಂಡ್ರು ಕುಡ್ದು ನನ್ನ ಮಕ್ಕಳು. ಈ ನನ್ನ ಮಕ್ಕಳು ತಿನ್ನಕ್ಕೆ ಗತಿ ಇಲ್ಲ ಅಂತಂದ್ರು ಯುದ್ಧ ಮಾಡ್ತೀನಿ ಅಂದ್ಬಿಟ್ಟು 4-5 ದಿವ್ಸನಿಂದ ಇದೇ ಆಗೋಯ್ತು. ಬರ್ಲಾಕಿದ್ದಂತೂ ಏನಿಲ್ಲ. ಸರಿ ಅಂದ್ಬಿಟ್ಟು ಕಿಚನ್ ಒಳಗಡೆ ಬಂದೆ. ಈರುಳ್ಳಿ ಎಲ್ಲ ಹೊಡ್ಕೊಂಡು ಇನ್ನೇನು ಬಿರಿಯಾನಿ ರೆಡಿ ಮಾಡಬೇಕಾಯಿತು. ಸರಿ ಬಿರಿಯಾನಿ ರೆಡಿ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ಬಿರಿಯಾನಿಗೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಇವನ ಕೈಯಲ್ಲಿ ಗಡರಿ ಕೊಟ್ಟೆ ಅಲ್ಲಾಡ್ಸೋ ಅಂದ್ಬಿಟ್ಟು ಪಾತ್ರೆ ಒಳಗಡೆ ಅಲ್ಲಾಡ್ಸೋ ಅಂದ್ರೆ ಫೋನಲ್ಲಿ ಅಲ್ಲಾಡಿಸ್ತಾ ಇದ್ದ. ಸರಿ ಅಂದ್ಬಿಟ್ಟು ಸಿಕ್ಕಿದ್ದು ಪಕ್ಕಿದ್ದು ಆಳು ಮೂಳೆಲ್ಲ ಬಿರಿಯಾನಿ ಪಾತ್ರೆಗೆ ಏನಂದ್ರೆ ಅದು ಹಾಕ್ಬಿಟ್ಟು ಸೊ ಎಲ್ಲ ಗಬ ಅಂತ ಬಿರಿಯಾನಿ ಘಮ ಅಂತ ಮಾಡ್ಬಿಟ್ಟು ದಮ್ ಹಾಕ್ಬಿಟ್ಟು ಈಚೆ ಬಂದೇ ಬಿಟ್ಟೆ. ಬಂದೂರೆಲ್ಲ ಒಂದು ಕಾಪ್ ಕಟ್ಕೊಂಡು ಮತ್ತೆ ಅಂಗಡಿಗೆ ಬಂದೆ. ನಮ್ಮನೆ ಲಗ್ನ ಪತ್ರಿಕೆ ಓದ್ತಾ ಇದ್ದ. ಲಗ್ನ ಪತ್ರಿಕೆ ಓದ್ತಾ ಇದ್ನ ಇಲ್ಲ ಮಂಗಳ್ಯ ಮಂತ್ರ ಹೇಳ್ತಾ ಇದ್ದ. ನಂಗೊಂದು ತಲೆಗೇಟೋತ ಅಯ್ಯ ಕರ್ಮನೆ ಅಂತೇಳಿ ಕಿಚನ್ ಒಳಗೆ ಬಂದೆ. ಮಾಸ್ಟ್ರು ಕೆಳಗೆ ಹಾಕೊಂಡು ಪರೋಟನ್ ಚೆಂದಾಗಿ ತೀಡ್ತಾ ಇದ್ದ. ಸರಿ ತೀಡ್ಲಿ ಅಂತೇಳಿ ಕಬಾಬ್ಗೆ ಮಸಾಲೆ ಹಾಕ್ಬೇಕಾಗಿತ್ತು. ಸಿಕ್ಕಿದ್ದು ಪಕ್ಕಿದ್ದೆಲ್ಲ ಮಸಾಲೆ ಹಾಕಿ ಕರೆ ಸೊಪ್ಪು ಎಲ್ಲ ಅಡಿಗೆಗೆ ಯೂಸ್ ಮಾಡ್ರಿ, ಏನಾದರೂ ರೋಗ ಇದ್ರೆ ಹೋಗುತ್ತೆ. ಮತ್ತೆ ಹಾಕಿರೋ ಬಿರಿಯಾನಿ ಉದ್ದಾರ ಆಗಾಯ್ತು, ಊರ್ಬಾಗ್ಲಾಗಾಯ್ತು ಅಂತ ತಟ್ಟೆ ತೆಗೆದೆ. ಘಮ ಅಂತ ಸುವಾಸನೆ ಬರ್ತಿತ್ತು. ಬಿರಿಯಾನಿ ತಿಂದನ್ಗಂತೂ ಸ್ವರ್ಗ ಕಾಣಿಸ್ತದೆ ಅನ್ಕೊಂಡು ಬಾಂಡ್ಲಿ ಎತ್ತಿ ಇಟ್ಬಿಟ್ಟು ಎಣ್ಣೆ ಇಟ್ಟು ಚುರ್ರಂಚಿ ಕಬಾಬ್ನ ಕೂಡ ಬಿಟ್ಟು ಎತ್ತಿ ಕಬಾಬ್ನು ಹಾಕೇ ಅದಾದ್ಮೇಲೆ ಎಲ್ಲ ಮುಗಿಸಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡುವ ಅಂತೇಳಿ ಮೇಲೆ ಹೋಗಿ ಅಂಗಡಿಲಿ ನೆಮ್ಮದಿಯಾಗಿ ಮಲ್ಕೊಂಡೇ ಆಗ್ಬಿಟ್ಟೆ. ಇವತ್ತಿನ ಕತೆ ಮುಗೀತು. ಮತ್ತೆ ನಾಳೆ ಸಿಗೋಣ. ಬಾಯ್.